ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಕ್ಲಾಸ್ನಲ್ಲಿ ನಾನು ಅಪರಾಧಗಳು ಎಂದರೇನು, ಅಪರಾಧದ ವ್ಯಾಖ್ಯಾನಗಳೇನು, ಅಪರಾಧವನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅಂತಕ್ಕಂತಹದ್ದನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಹೇಗೆ ತಿಳಿಸಿದ್ದಾರೆ, ಹಾಗೂ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಪರಾಧಗಳು ಅಂದರೆ ಯಾವುವು, ಅವುಗಳ ಒಂದು ಪ್ರಕಾರಗಳು ಯಾವುವು ಎನ್ನುವುದ್ರ ಬಗ್ಗೆ ತಿಳಿಸಿದ್ದೀನಿ ಸವಿಸ್ತಾರವಾಗಿ. ನಂತರದಲ್ಲಿ ಬಿಳಿ ಕೊರಳು ಪಟ್ಟಿ ಅಪರಾಧಗಳು ಅಂದರೆ ಏನು ಅನ್ನೋದು ಕೂಡ ತಿಳಿಸಿದ್ದೀನಿ. ಇದು ಸಾಮಾನ್ಯವಾಗಿ 2 ಮಾರ್ಕ್ಸಿನ ಪ್ರಶ್ನೆಗೆ ಬರ್ತಕ್ಕಂಥದ್ದು. ಹಾಗೆಯೇ ಅಪರಾಧದ ಕಾರಣಗಳ ಬಗ್ಗೆ ನಾನು ತಿಳಿಸಿ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಅವುಗಳನ್ನು ಹೆಸರಿಸಿ ಹೋಗಿದ್ದೀನಿ. ಈಗ ಹಿಂದಿನ ಕ್ಲಾಸ್ನಲ್ಲಿ ಹೆಸರಿಸಿದ್ದೀನಿ. ಈ ಕ್ಲಾಸ್ನಲ್ಲಿ ನಾವು ಅವುಗಳನ್ನು ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಫೈನಲ್ ಇಯರ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ಇರುತ್ತೆ. ಒಂದು ಸ್ವಲ್ಪ ನಾವು ಹೆಡ್ಲೈನ್ಗಳನ್ನು ಹೇಳಿದರೆ ನೀವೆಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀರಾ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ. ಮೈ ಡಿಯರ್ಸ್, ನಾನು ಆಗಲೇ ಹೇಳಿದೆ ಅಪರಾಧದ ಕಾರಣಗಳ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲೇ ನಾನು 10 ಲಿಸ್ಟ್ ಔಟ್ ಮಾಡಿದ್ದೀನಿ. ಅವುಗಳನ್ನು ಒಂದೊಂದಾಗಿ ತೆಗೆದುಕೊಳ್ಳೋಣ. ಅಪರಾಧದ ಕಾರಣಗಳ ಬಗ್ಗೆ ಮೊದಲನೇದಾಗಿ ಭೌತಿಕ ಅಂಶಗಳು ಮತ್ತು ಪರಿಸರದ ಅಂಶಗಳ ಬಗ್ಗೆ ನಾನು ಹೇಳಿದ್ದೀನಿ. ಯಾವ ಭೌಗೋಳಿಕ ಪರಿಸರದಲ್ಲಿ ಈ ಅಪರಾಧಗಳು ಜಾಸ್ತಿ ಆಗ್ತವೆ ಅನ್ನೋದನ್ನು ನಾವು ನೋಡಬೇಕು. ಭೌಗೋಳಿಕ ಪರಿಸರಗಳು ಯಾವುವು ಅಂತ ಕೇಳಿದರೆ ನಾವು ಹೇಳ್ತೀವಿ ಭೂಮಿ, ಗುಡ್ಡ, ಬೆಟ್ಟ, ಗಾಳಿ, ನದಿ, ಸರೋವರ, ಸಾಗರ, ಸಸ್ಯವರ್ಗ, ಪ್ರಾಣಿವರ್ಗ, ಭೂಗರ್ಭ ಮತ್ತು ಪ್ರಕೃತಿ ಭೂಗರ್ಭ ಸಂಪತ್ತು, ಪ್ರಕೃತಿ ವಿಕೋಪಗಳು, ಜ್ವಾಲಾಮುಖಿ, ಭೂಕಂಪ, ನೆರೆಹಾವಳಿ ಮುಂತಾದವುಗಳು ಸಮಾಜದ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತಕ್ಕಂಥದ್ದು ಗೊತ್ತು. ಅಷ್ಟೇ ಅಲ್ಲದೆ ಅಂತಹ ವಿಶೇಷವಾದಂತಹ ಈ ಭೌತಿಕ ಪರಿಸರವೂ ಕೂಡ ಅಪರಾಧದ ಮೇಲೆ ತನ್ನ ಛಾಯೆಯನ್ನು ಮೂಡಿಸುತ್ತದೆ ಅಂತೇಳಿ ಕೆಲವು ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಕೆಲವು ಸಮಾಜ ವಿಜ್ಞಾನಿಗಳಾದಂತಹ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತಹ ಲೊಂಬ್ರೋಸೋ, ಡಾಕ್ಟರ್ ಹಂಟಿಂಗ್ಟನ್, ಬಕಲ್, ಲೀಫ್ಲೆ ಮುಂತಾದ ಭೌಗೋಳಿಕ ಶಾಸ್ತ್ರಜ್ಞರು ಅಥವಾ ಭೌಗೋಳಿಕವಾದಿಗಳು ನಿರ್ದಿಷ್ಟ ಭೌಗೋಳಿಕ ಅಂಶಗಳು ನಿರ್ದಿಷ್ಟ ರೀತಿಯಾದಂಥ ಅಪರಾಧಗಳಿಗೆ ಕಾರಣವಾಗುತ್ತದೆ ಎನ್ನುವುದನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಲಂಬ್ರೋಸ್ ಅವರವರ ಮಾತುಗಳಲ್ಲಿ ಹೇಳಬೇಕು ಅಂತಂದರೆ, ರಾಜಕೀಯ ಅಪರಾಧಗಳು ಮತ್ತು ವ್ಯಕ್ತಿಗಳ ವಿರುದ್ಧವಾದಂಥ ಅಪರಾಧಗಳ ಮೇಲೆ ಭೌತಿಕ ವ್ಯತ್ಯಾಸಗಳು ಹೇಗೆ ಪ್ರಭಾವ ಬೀರುತ್ತವೆ ಎನ್ನುವುದನ್ನು ಅವರು ಅಭ್ಯಾಸ ಮಾಡಿದರು. ಫ್ರಾನ್ಸ್ನಲ್ಲಿ ಅಭ್ಯಾಸ ಮಾಡಿದ್ದಾರೆ. ಅವರು ತಮ್ಮ ಕ್ರೈಮ್ ಇಟ್ಸ್ ಕಾಸಸ್ ಆ್ಯಂಡ್ ರೆಮಿಡೀಸ್ ಅಂತಕ್ಕಂಥ ಪುಸ್ತಕದಲ್ಲಿ 1912ರಲ್ಲಿ ಅಪರಾಧ, ಅದರ ಕಾರಣಗಳು ಮತ್ತು ಪರಿಣಾಮಗಳು ಎಂಬ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಈ ಗ್ರಂಥದಲ್ಲಿ ಅವರು ಉಲ್ಲೇಖಿಸುವಂತೆ ಉಷ್ಣಾಂಶ, ವಾತಾವರಣ, ಋತುಮಾನಗಳನ್ನು ಒಳಗೊಂಡಂತೆ ಭೌಗೋಳಿಕತೆಗೂ ಮತ್ತು ಅಪರಾಧಿತನಕ್ಕೂ ಇರುವ ಸಂಬಂಧವನ್ನು ಪ್ರಸ್ತಾಪಿಸಿದ್ದಾರೆ. ಲೊಂಬ್ರೋಸರ್ ಅವರ ವಾದದ ಪ್ರಕಾರ ಕೊಲೆ, ಶಾರೀರಿಕ ಹಲ್ಲೆ, ಭೌತಿಕ ಹಲ್ಲೆ ಮುಂತಾದ ಅಪರಾಧಗಳು ಮೈದಾನ ಪ್ರದೇಶಗಳಿಗಿಂತಲೂ ಬೆಟ್ಟದ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತವೆ ಎಂದಿದ್ದಾರೆ. ಹಾಗೆಯೇ ಕಳ್ಳತನದ ಪ್ರಕರಣಗಳು ಚಳಿಗಾಲದಲ್ಲಿ ಹೆಚ್ಚಾಗಿದ್ದರೆ ದೈಹಿಕ ಹಲ್ಲೆಗಳಂತಹ ಪ್ರಕರಣಗಳು ಬೇಸಿಗೆ ಕಾಲದಲ್ಲಿ ನಡೆಯುತ್ತವೆ, ಅತ್ಯಧಿಕವಾಗಿರ್ತವೆ ಎನ್ನುವುದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದೆ JL ಗಿಲಿನ್ ಅವರು ಹೇಳ್ತಾರೆ, ವಾಯುಗುಣ, ಋತು ಹಾಗೂ ಭೂಗರ್ಭ ಪರಿಸ್ಥಿತಿಗಳು ಮಾನವ ಜೀವಿಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತವೆ. ತನ್ಮೂಲಕ ಅವರ ನಡತೆ
ಸಾಮಾಜಿಕ ಒಳ್ಳೆಯದಾಗಿರ್ಬೋದು ಇಲ್ಲವೇ ಕೆಟ್ಟದ್ದಾಗಿರ್ಬೋದು ಎಂಬುದನ್ನು ನಿರ್ಧರಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಭೌತಿಕ ಪರಿಸರದ ಪ್ರಭಾವವು ಬಹಳ ಮಟ್ಟಿಗೆ ಪರೋಕ್ಷವಾಗಿರುತ್ತದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಪರೋಕ್ಷ. ಮುಂದುವರೆದು ಬಕ್ಕಲ್, ಗಿಡ್ಡಿಂಗ್ಸ್, ಸ್ಪೆನ್ಸರ್, ಸೆಂಪಲ್ ಮುಂತಾದ ಶಾಸ್ತ್ರಜ್ಞರು ಭೌಗೋಳಿಕ ಪರಿಸರದ ಜನಸಂಖ್ಯೆಯು ಅಥವಾ ಜನಸಂಖ್ಯೆಯ ಸಾಂದ್ರತೆ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಸಂಸ್ಥೆಗಳ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುತ್ತದೆ ಎಂದು ಕೂಡ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗೆ ಹಲವು ಸಮಾಜಶಾಸ್ತ್ರಜ್ಞರು ಮತ್ತು ಭೌತಿಕವಾದಿಗಳು ತಮ್ಮ ಅನಿಸಿಕೆಗಳನ್ನು ಭೌತಿಕ ಅಂಶಗಳ ಮತ್ತು ಪರಿಸರದ ಅಂಶಗಳು ಹೇಗೆ ಅಪರಾಧಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ ಅಂತ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಎರಡನೇದಾಗಿ ಜೈವಿಕ ಅಂಶಗಳು. ಅಪರಾಧಕ್ಕೆ ಕಾರಣವಾಗಿರುವಂಥ ಜೈವಿಕ ಅಂಶಗಳನ್ನು 3 ಭಾಗಗಳಾಗಿ ಅಥವಾ 3 ರೀತಿಯಲ್ಲಿ ಅಭ್ಯಾಸಿಸ್ಬೋದು ಅಂತೇಳಿ ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 1 ಶಾರೀರಿಕ ಅಂಶಗಳು ಅಥವಾ ಲಕ್ಷಣಗಳು, 2ನೇದಾಗಿ ಅನುವಂಶೀಯತೆಯ ಪ್ರಭಾವ, 3ನೇದಾಗಿ ರಸಗ್ರಂಥಿಗಳ ಪ್ರಭಾವ. ಮೊದಲನೇದಾಗಿ ಅಪರಾಧಿಯ ಶಾರೀರಿಕ ಲಕ್ಷಣಗಳು. ಮಾನವ ಬೇಕಾದಷ್ಟು ರೀತಿಯಲ್ಲಿ ಬಣ್ಣ, ಗಿಣ್ಣ, ಆಕಾರ, ಇನ್ನೂ ಅನೇಕ ರೀತಿಯಲ್ಲಿ ಕೂದಲಿನ ವ್ಯತ್ಯಾಸ, ಕಣ್ಣುಗಳ ರಚನೆ, ಬಣ್ಣ, ಇವುಗಳು ಏನಿದಾವಲ್ಲ, ಇವು ಈ ಶಾರೀರಿಕ ಲಕ್ಷಣಗಳು ಪ್ರಭಾವ ಬೀರ್ತವೆ ಅಪರಾಧಿತನಕ್ಕೆ ಅಂತ ಹೇಳಿ ಅವರು ಅಭಿಪ್ರಾಯಪಡ್ತಾರೆ. ಮೆಡಿಯರ್ಸ್, ಲೋಂಬ್ರೋಸೋವ್, ಗೋರಿಂಗ್ ಮತ್ತು ಬವಾಸ್ ಮುಂತಾದವರು ಅಪರಾಧಿಗಳಿಗೂ ಮತ್ತು ಅಪರಾಧಿಗಳ ದೈಹಿಕ ಲಕ್ಷಣಗಳಿಗೂ ನೇರವಾದಂತಹ ಸಂಬಂಧ ಇದೆ ಅಂತ ಹೇಳಿ ಅವರು ತಿಳಿಸ್ತಾರೆ. ಅವ್ರ ವಾದ ಏನಂದರೆ, ಅಪರಾಧವೆಂದುದು ಒಂದು ಹುಟ್ಟುಗುಣ. ಅಪರಾಧಿಗಳು ವಿಶಿಷ್ಟವಾದಂಥ ದೈಹಿಕ ಲಕ್ಷಣಗಳನ್ನು ಹೊಂದಿರ್ತಾರೆ. ನಾನೀಗಾಗಲೇ ಹೇಳಿದೆ, ಅನೇಕ ರೀತಿಯಾದಂಥ ವ್ಯತ್ಯಾಸಗಳು ಮಾನವರಲ್ಲಿ ಇರುತ್ತೆ ಅಂತ. ಸೊ ಅವ್ರು ಮುಂದುವರೆದು ಹೇಳ್ತಾಳೆ, ಅಪರಾಧಿಗಳು ಉಳಿದವರಿಗಿಂತ ಗಿಡ್ಡರಾಗಿದ್ದು ಇಳಿಜಾರಾದಂಥ ಹಣೆ, ಕಮಾನಿನಂಥ ಆಕೃತಿಯ ಕಣ್ಣುಗಳು, ಹುಬ್ಬುಗಳು, ಕುರುಚುಲುಗಡ್ಡ, ಕೋಲು ಮುಖ, ಹೊರಚಾಚಿದ ದೊಡ್ಡ ಕಿವಿಗಳು, ತೀಕ್ಷ್ಣ ಕಣ್ಣುಗಳು ಅಥವಾ ದೃಷ್ಟಿ, ಮಂದವಾದಂಥ ಜ್ಞಾನೇಂದ್ರಿಯಗಳು ಮುಂತಾದ ದೈಹಿಕ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂಬುದಾಗಿ ಅವರು ಅಭಿಪ್ರಾಯಪಡ್ತಾರೆ. ಲೊಂಬ್ರೋಸೋವ್ ಅವರು ಕೆಲವು ಸರ್ತಿ ಇದ್ರ ಬಗ್ಗೆ ನಮಗೆ ವಾದ ವಿವಾದಗಳು ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗ್ತವೆ. ಗಿಡ್ಕಿದ್ದವರೆಲ್ಲ ಅಪರಾಧಿಗಳಾಗ್ತಾರಾ, ಕುರುಪಿಗಳೆಲ್ಲ ಅಪರಾಧಿಗಳಾಗ್ತಾರಾ ಅಂತಕ್ಕಂಥದ್ದು. ಅದೇ ಹೇಗೆ ಸಮಾಜದಲ್ಲಿ 1-2 ಕೇಸ್ಗಳು ಎಕ್ಸೆಪ್ಷನಲ್ ಇರ್ತವೆ, ಉಳಿದಂತೆ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಟ ಗುಣಗಳನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಎಲ್ಲ ಉದ್ದನೇರು ಕಳ್ತನ ಮಾಡ್ತಾರೆ, ಗಿಡ್ಡನೀರು ಕಳ್ತನ ಮಾಡ್ತಾರೆ, ದಪ್ಪನವರು ಕಳ್ತನ ಮಾಡ್ತಾರೆ, ಅಪರಾಧ ಎಸಗ್ತಾರೆ. ಇದರಲ್ಲೇನು ವ್ಯತ್ಯಾಸ ಇರಲ್ಲ. ಆದರೆ ಬಹಳ ಜನ, 100ಕ್ಕೆ 99 ಜನ ಇಂಥವರು ಅಪರಾಧಗಳನ್ನು ಕೈಕೊಳ್ತಾರೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಮುಂದುವರೆದು ಕ್ರಮ್ಚರ್ ಎಂಬ ಅಪರಾಧಶಾಸ್ತ್ರಜ್ಞ ಹಾಗೂ ಮನೋವಿಜ್ಞಾನಿಯು ಸುಮಾರು 260 ಅರೆಹುಚ್ಚು ಅಪರಾಧಿಗಳನ್ನು ಅಭ್ಯಾಸಿಸಿದ್ದು, ಅಪರಾಧಿಗಳು ಕೆಲವು ವಿಶಿಷ್ಟ ಬಗೆಯ ಮನೋದೈಹಿಕ ಗುಣಗಳನ್ನು ಹೊಂದಿರ್ತಾರೆ ಎಂದು ಅಭಿಪ್ರಾಯಪಡ್ತಾರೆ. ರೈಟ್, ಇಷ್ಟು ವಿವರಣೆ ಸಾಕು. ಎರಡನೇದಾಗಿ ಅನುವಂಶೀಯತೆಯ ಪ್ರಭಾವ. ನಮಗೆ ಗೊತ್ತಿದೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅನುವಂಶೀಯ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಅಂದರೆ ನಮ್ಮ ತಂದೆ ತಾಯಿಯಲ್ಲಿ ಏನಿರ್ತಕ್ಕಂಥ ಗುಣಗಳಿರ್ತಾವೆ ನಮ್ಮಲ್ಲೂ ಕೂಡ ಅವು ಮೂಡಿ ಬರ್ತವೆ. ನಾನು ಈಗಾಗಲೇ ಹೇಳಿದೆ, ಇವಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇರ್ತವೆ.
ಅನೇಕ ಸಾರಿ ತಂದೆ ತಾಯಿಗಳು ಭಾಳ ಒಳ್ಳೆಯವರು ಇರ್ತಾರೆ, ಮಕ್ಕಳು ಕೆಟ್ಟವರು ಇರ್ತೀವಿ. ಮಕ್ಕಳು ಭಾಳ ಒಳ್ಳೆಯವರು ಇರ್ತಾರೆ, ತಂದೆ ತಾಯಿಗಳು ಕೆಟ್ಟವರು ಇರ್ತಾರೆ ಅಂತಕ್ಕಂಥದ್ದು. ಸೊ ಇವು ಎಲ್ಲವುಗಳು ಕೂಡ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ಕೆಲವು ಪರ್ಸೆಂಟೇಜ್ ಮಾತ್ರ ಅವುಗಳಿಂದ ಹೊರತಾಗಿರ್ತವೆ. ಹಾಗಾಗಿ ಸಾಮಾನ್ಯವಾಗಿ ಇರತಕ್ಕಂಥ ಅಂಶಗಳನ್ನು ಇಲ್ಲಿ ಪ್ರತಿಪಾದಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಅನುವಂಶೀಯ ಪ್ರಭಾವ ಅಂತ ಅಂದಾಗ ನನಗೆ ಗೊತ್ತು, ಆ ಅಪರಾಧಗಳು ಅನುವಂಶೀಯವಾಗಿ ಒಬ್ಬರಿಂದ ಒಬ್ಬರಿಗೆ ಬರ್ತವೆ. ತಂದೆ ತಾಯಿಯ ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರ್ತವೆ ಎನ್ನುವುದಾಗಿ ಇವರು ಅಭಿಪ್ರಾಯಪಡ್ತಾರೆ. ಒಂದು ವೇಳೆ ತಂದೆ ತಾಯಿಗಳು ಅಪರಾಧಿಗಳಾಗಿದ್ದರೆ ಮಕ್ಕಳು ಕೂಡ ಅದೇ ಜಾಡ್ನಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ಅವರು ಅಭಿಪ್ರಾಯಪಡ್ತಾರೆ. ರೈಟ್. ಫ್ರಾನ್ಸಿನ ಗಾಲ್ಟನ್ ಮತ್ತು ಕಾರ್ಲ್ ಪಿಯರ್ಸನ್ ಅವರು ವ್ಯಕ್ತಿಯ ಸ್ವಭಾವ ಲಕ್ಷಣಗಳನ್ನು ರೂಪಿಸುವಲ್ಲಿ ಅನುವಂಶೀಯತೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆಯೇ ಗೋರಿಂಗ್ ಎಂಬಾತನು ತನ್ನ ಅಧ್ಯಯನಗಳ ಮೂಲಕ ಅಪರಾಧಿಗಳ ವರ್ತನೆಗಳನ್ನು, ಅಪರಾಧಿತನವನ್ನು ಅನುವಂಶೀಯವಾದುದು, ದುರ್ಬಲ ಮನಸ್ಸು, ಅಪರಾಧಗೈಯಬೇಕೆಂತಕ್ಕಂಥ ಅನುವಂಶೀಯ ಪ್ರವೃತ್ತಿಗಳು ಇವರನ್ನು ಪ್ರಚೋದಿಸುತ್ತವೆ ಎನ್ನುವುದಾಗಿ, ವ್ಯಕ್ತಿಗಳನ್ನು ಪ್ರಚೋದಿಸುತ್ತವೆ ಎನ್ನುವುದಾಗಿ ಅವರು ವ್ಯಾಖ್ಯಾನಿಸುತ್ತಾರೆ. ಈಗಾಗಲೇ ಹೇಳಿದ್ದೀನಿ ನಾನು, ತಂದೆ ತಾಯಿಗಳು ಅಪರಾಧಿಗಳಾಗಿದ್ದರೆ ಅವರ ಮಕ್ಕಳು ಸಹ ಅಪರಾಧಿಗಳು ಆಗ್ಬೋದು ಎನ್ನುವುದಾಗಿ ಡಗ್ ಡೇಲ್ ರವರು ಅಮೇರಿಕಾದ ಬಿಳಿಯರ ಕುಟುಂಬಗಳಿಗೆ ಸೇರಿದ ಜೂಕ್ಸ್ನ ಕುಟುಂಬವೊಂದರ ಅಧ್ಯಯನ ನಡೆಸಿ ಸಾಬೀತುಪಡಿಸಿದರು. ಜೂಕ್ಸ್ ಕುಟುಂಬದ ಅಧ್ಯಯನದ ವಿವರ ಈ ರೀತಿಯಾಗಿದೆ. ಅದೊಂದು ದೊಡ್ಡ ಇತಿಹಾಸ. ಒಂದು ಸ್ವಲ್ಪ ಹೇಳ್ತೀನಿ, ಮುಂದೆ ಪುಸ್ತಕಗಳನ್ನು ನೋಡಿ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಜೂಕ್ಸ್ ಎಂಬ ವ್ಯಕ್ತಿ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿ 1720ರಲ್ಲಿ ಜನಿಸಿದರು. ಆತನು ಬೆಳೆದು ದೊಡ್ಡವನಾಗುತ್ತಾ ಹೋದಂತೆ ಅಪರಾಧಗಳನ್ನು ಮಾಡುವುದನ್ನು ರೂಢಿಗೊಳಿಸ್ಕೊಂಡ. 1877ರಲ್ಲಿ, ಅಂದರೆ ಅವನು ಹುಟ್ಟಿದ ನಂತರ ಸುಮಾರು 150 ವರ್ಷಗಳ ಅವಧಿಯಲ್ಲಿ ಅವನ ಕುಟುಂಬದ ವ್ಯಾಪ್ತಿಯಲ್ಲಿ ಜನಿಸುವಂಥ 1200 ಜನರು ಹುಟ್ಟಿ ಬೆಳವಣಿಗೆ ಹೊಂದಿರುತ್ತಾರೆ. ಮತ್ತು ಮೊದಲನೇದಾಗಿ ಜೂಕ್ಸ್ ತನ್ನ ಅಪರಾಧಿ ಗುಣದಿಂದಾಗಿ ಕುಖ್ಯಾತನಾಗಿದ್ದರಿಂದ ಆತನ ವಂಶಕ್ಕೆ ಸೇರಿದಂಥ 1200 ವ್ಯಕ್ತಿಗಳು ಕೂಡ ವ್ಯಕ್ತಿಗಳಲ್ಲಿ ಸುಮಾರು 400 ಜನ ರೋಗಿಗಳು, 300 ಜನ ದಿವಾಳಿಯಾದರು, 130 ಜನ ಅಪರಾಧಿಗಳಾದರು, 7 ಜನ ಕೊಲೆಗಡಕರಾದರು ಎನ್ನುವುದನ್ನು ಕಂಡುಬಂತು ಅಂತೇಳಿ ಅವರು ಅಭ್ಯಾಸ ಮಾಡಿದ್ದಾರೆ. ಅವನ ವಂಶಕ್ಕೆ ಸೇರಿದ ಸ್ತ್ರೀ ಸಮೂಹದಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಮಂದಿ ವೇಶ್ಯರಾಗಿದ್ದರು ಅನ್ನೋದನ್ನು ಕೂಡ ಅವರು ಅಭ್ಯಾಸ ಮಾಡಿ ತಿಳ್ಕೊಂಡ್ರು. 1915ರಲ್ಲಿ ಈ ಕುಟುಂಬದ 1394 ಜನರನ್ನು ಗುರುತಿಸಿ ಅಭ್ಯಾಸಿಸಲಾಗಿ ಅವರಲ್ಲಿ 600 ಜನ ಮನೋದೌರ್ಬಲ್ಯಕ್ಕೆ ಒಳಪಟ್ಟಿರ್ತಕ್ಕಂಥವರು ಕಂಡು ಬಂದಿತ್ತು. ಈ ಮಾಹಿತಿಗಳನ್ನು ಜೂಕ್ಸನ ವಂಶಕ್ಕೆ ಸೇರಿದವರಲ್ಲಿ ಬಹುತೇಕ ಮಂದಿ ಒಂದಿಲ್ಲೊಂದು ಬಗೆಯ ಅಪರಾಧಿ ಗೈಯುವಂಥವರಾಗಿದ್ದರು ಎಂದನ್ನು ಸಾಬೀತುಪಡಿಸಿದೆ. ಇದನ್ನು ಯಾರು ಮಾಡಿದರು ಅಂತ ಕೇಳಿದರೆ ನಾವು ಹೇಳಿದ್ವಿ, ಜೂಕ್ಸ್ ಎಂಬ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಇದನ್ನು ಜೂಕ್ಸ್ ಎನ್ನುವ ಕುಟುಂಬದ ಬಗ್ಗೆ ಡೇಲ್ ಅವರು ಅಭ್ಯಾಸ ಮಾಡಿ ತಿಳಿಸಿದರು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಮುಂದುವರೆದು ಅಪರಾಧಿ ಜೀವಶಾಸ್ತ್ರದ ಪಂಥದ ಪ್ರಕಾರ ಡಾಕ್ಟರ್ ಅಡಾಲ್ಫ್ ಲೆನ್ಜರ್ ಅವರು ಅನುವಂಶೀಯ ಅಪರಾಧಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ, ಅನುವಂಶೀಯತೆಯು ಅಪರಾಧಕ್ಕೆ ಒಂದು ಪ್ರಮುಖವಾದಂಥ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಹಿಲೇರೆರವರು 823 ಜನರನ್ನು ವಿಶೇಷ ರೀತಿಯಲ್ಲಿ ಅಧ್ಯಯನ ಮಾಡಿ ಅಪರಾಧದ ಸ್ವಭಾವಕ್ಕೂ ಅನುವಂಶತೆಗೂ ನೇರ
ಕಾರಣವಿಲ್ಲವೆಂದು, ಆದರೆ ಪರೋಕ್ಷ ಪ್ರಭಾವ ಬೀರುವರೆಂದು ಪ್ರತಿಪಾದಿಸಿದ್ದಾರೆ. ನಾನೀಗಾಗಲೇ ಹೇಳಿದ್ದೇನೆ, ನೇರ ಸಂಬಂಧ ಇಲ್ಲದೆ ಇರ್ಬೋದು ಮತ್ತು ಪರೋಕ್ಷವಾಗಿರ್ತಕ್ಕಂಥ ಅನೇರವಾಗಿರ್ತಕ್ಕಂಥ ಪ್ರಭಾವವನ್ನು ಅವರು ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅನ್ನೋದನ್ನು ಹೇಳಬೇಕಾದಾಗ ನಾವು ಒಂದು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ತಂದೆ ತಾಯಿಗಳ ಹಾದಿಯಲ್ಲೇ ನಡೀಲಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣೋದಿಲ್ಲ. ಕೆಲವರು ಅದಕ್ಕೆ ಅಪವಾದವಾಗಿರ್ತಾರೆ. ಅಂದರೆ ಆ ತಂದೆ ತಾಯಿಗಳ ರೂಢಿಸ್ಕೊಂಡಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಸ್ಥಾನಮಾನಗಳಿಗೆ ಹೋಗಲಿಕ್ಕೆ ಪ್ರಯತ್ನಿಸ್ತಕ್ಕಂಥವ್ರು ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ಬೋದಾಗಿದೆ. ಮೈ ಡಿಯರ್ ವಿದ್ಯಾರ್ಥಿ ಮಿತ್ರರೇ, ಇವೆಲ್ಲ ಹೇಳ್ತಕ್ಕಂಥದ್ದನ್ನು ನೋಡಿದರೆ ನಿಮ್ಗೆ ಅನಿಸುತ್ತೆ ಅನೇಕ ಸಂದರ್ಭಗಳಲ್ಲಿ ಇವುಗಳು ನಮ್ಮ ಸಮಾಜದಲ್ಲಿ ಕಂಡು ಬರತಕ್ಕಂಥದ್ದು ಕಡಿಮೆ ಇದ್ದರೂ ಕೂಡ ಇವು ವಾಸ್ತವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಮೂರನೇದಾಗಿ ರಸಗ್ರಂಥಿಗಳ ಪ್ರಭಾವ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಅನೇಕ ರಸಗಳು ಇವೆ. ಅವುಗಳಿಗೆ ಸಂಬಂಧಪಟ್ಟಂತೆ ಗ್ರಂಥಿಗಳಿವೆ. ಆಯಾಯ ಗ್ರಂಥಿಗಳು ತಮ್ಮದೇ ಆಗಿರ್ತಕ್ಕಂಥ ರಸವನ್ನು ಉತ್ಪತ್ತಿ ಮಾಡ್ತವೆ. ಆ ರಸಗ್ರಂಥಿಗಳು ನಮ್ಮ ಮನಸ್ಸಿನ ಮೇಲೆ ನಮ್ಮ ಚಿತ್ತದ ಮೇಲೆ ಅನೇಕ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ನಾವು ದೇಹದ ಮೇಲೆ, ಚಿತ್ತದ ಮೇಲೆ, ಮನಸ್ಸಿನ ಮೇಲೆ ಬೀರುತ್ತವೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಪ್ರಭಾವ ಬೀರುತ್ತವೆ ಅನ್ನೋದನ್ನು ನೋಡ್ಬೋದಾಗಿದೆ. ನಮ್ಮ ದೇಹದಲ್ಲಿ ಲಾಲಾಗ್ರಂಥಿ, ಜಠರ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಪಿತ್ತಜನಕಾಂಗ ಎಂಬ ಗ್ರಂಥಿಗಳು, ಪಿಟ್ಯುಟರಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಅಡ್ರಿನಿಲ್ ಮುಂತಾದವುಗಳು, ಜನನ ಗ್ರಂಥಿಗಳು ಎಂಬ ನಿರ್ನಾಳ ಗ್ರಂಥಿಗಳು ಇವೆ. ಇವುಗಳು ದ್ರವ ಪದಾರ್ಥಗಳನ್ನು ಸ್ರವಿಸುತ್ತವೆ. ಮುಂದುವರೆದು ನಿರ್ನಾಳ ಗ್ರಂಥಿಗಳು ಮಿತಿಮೀರಿ ಸ್ರವಿಸಲ್ಪಟ್ಟಾಗ ಅವಯವದಲ್ಲಿ ಅತಿಯಾದಂಥ ಚಟುವಟಿಕೆ ಅಥವಾ ರಸವಿಶೇಷಗಳು ಕಡಿಮೆ ಸ್ರವಿಸಿದಾಗ ಕುಂದಿದ ಚಟುವಟಿಕೆಗಳು ಉಂಟಾಗುತ್ತವೆ ಎನ್ನುವುದನ್ನು ಕಂಡುಕೊಂಡಿದ್ದೀವಿ. ಒಂದು ಎಕ್ಸಾಂಪಲ್ ಕೊಡ್ತಾ ಅವ್ರು ಹೇಳ್ತಾರೆ, ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ಒಂದು ರಸವನ್ನು ಉತ್ಪತ್ತಿ ಮಾಡುತ್ತೆ. ಅದು ಅದರ ವಿಶೇಷ ಏನಪ್ಪ ಅಂದರೆ, ವ್ಯಕ್ತಿಯು ಪ್ರೌಢಾವಸ್ಥೆಗೆ ಬರುವ ಮುಂಚೆಯೇ ಮಿತಿಮೀರಿ ಉತ್ಪತ್ತಿ ಆದರೆ ವ್ಯಕ್ತಿಯು ಕುಬ್ಜನಾಗುತ್ತಾನೆ, ಅಂದರೆ ಕುಳ್ಳನಾಗ್ತಾನೆ. ಹಾಗೆಯೇ ವ್ಯಕ್ತಿಯು ಚುರುಕು ಬುದ್ಧಿಯವನಾಗಿರಲು, ಮಂದ ಬುದ್ಧಿಯವನಾಗಿರಲು, ಶಾಂತ ಸ್ವಭಾವದವನಾಗಿರಲು, ಕೋಪವಿಷ್ಟನಾಗಿರುವವನು, ಅತಿ ಕಾಮಿಯಾಗಿರಲು, ಮಂದಕಾಮಿಯಾಗಿರಲು ಬಹುಮಟ್ಟಿಗೆ ಈ ರಸ ಗ್ರಂಥಿಗಳು ಕಾರಣವಾಗುತ್ತವೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ಅಪರಾಧಿಗಳಾಗುವುದರಲ್ಲಿ ಗ್ರಂಥಿಗಳ ಪಾತ್ರ ಹೆಚ್ಚಿದೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ಮೂರನೇದಾಗಿ ಮಾನಸಿಕ ಅಂಶಗಳು. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತು, ಮನಸ್ಸು ಏನು ಹೇಳುತ್ತೋ ಹಾಗೆ ಕೇಳಿ ನಾವು ಬುದ್ಧಿಯನ್ನು ಕಳ್ಕೊಳ್ತೀವಿ ಕೆಲವು ಸರ್ತಿ, ಅಥವಾ ನಾವು ಅಪರಾಧಗಳನ್ನು ಮಾಡೋದಕ್ಕೆ ಪ್ರಯತ್ನಿಸ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಗೋರಿಂಗ್ ಹೇಳ್ತಾರೆ ಇಲ್ಲಿ, ಕೆಲವು ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಗೋರಿಂಗ್, ಗೊಡ್ಡಾರ್ಡ್, ಡಾಕ್ಟರ್ ಲೆನ್ಸ್, ಸುದರ್ಲ್ಯಾಂಡ್, ಸಿಲ್ವರ್ಮನ್, ಡಾಕ್ಟರ್ ಹೀಲಿ ಮುಂತಾದವರು ಅಪರಾಧಿಯ ಮಾನಸಿಕ ಅಂಶಗಳೇ ಕಾರಣವೆಂದು ತಿಳಿಸಿದ್ದಾರೆ. ಮುಖ್ಯವಾಗಿ ಮಂದಬುದ್ಧಿ, ಮನೋವಿಕಾರತೆಗಳು ಪ್ರಮುಖವಾದಂತಹ ಕಾರಣಗಳು ಆಗಿರುತ್ತವೆ ಎಂಬುದನ್ನು ತಮ್ಮ ಸಂಶೋಧನೆಯಿಂದ ಸಿದ್ಧ ಮಾಡಿ ತೋರಿಸಿದ್ದಾರೆ. ಗೊಡ್ಡಾರ್ಡ್ ಅವರು ಮಂದಬುದ್ಧಿಯು ಅಪರಾಧ ಚಟುವಟಿಕೆಗಳಿಗೆ ಏಕೈಕ ಕಾರಣವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ತಮ್ಮ ಅಧ್ಯಯನದಲ್ಲಿ. ಗೋರಿಂಗ್ರವರು ಮಾನಸಿಕ ದುರ್ಬಲತೆಯು ಅಪರಾಧವನ್ನು ಉತ್ಪತ್ತಿ ಮಾಡುವ ಪ್ರಮುಖ ಅಂಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸುದರ್ಲ್ಯಾಂಡ್ ಮತ್ತು ಕ್ರೆಸ್ಸೆ ಅವರು ಮಾನಸಿಕ ದುರ್ಬಲತೆ ಹಾಗೂ ಮತಿಭ್ರಾಂತತೆಗಳು ಉಂಟಾಗುತ್ತವೆ, ಮತಿಭ್ರಾಂತತೆಯಿಂದ ಅಪರಾಧಗಳು ಕೈಗೊಳ್ತಾರೆ ಎನ್ನುವುದಾಗಿ ಅವರು ತಿಳಿಸಿದ್ದಾರೆ.
ಹಾಗೆಯೇ ಮಾನಸಿಕ ಸ್ಥಿತಿಗತಿಗಳೇ ಅಪರಾಧಗಳಿಗೆ ಪ್ರೇರಣೆ ನೀಡಬಲ್ಲವಂಥವೂ ಆಗಿವೆ ಎಂಬುದಾಗಿ ಆಧುನಿಕ ಅಧ್ಯಯನಗಳು ಕೂಡ ಅನುಮೋದನೆ ನೀಡಿವೆ. ಕೆಲವು ಸಂದರ್ಭಗಳಲ್ಲಿ ಕೀಳಿರಿಮೆ, ತಪ್ಪಿತಸ್ಥ ಭಾವನೆಗಳು, ಮಂದಬುದ್ಧಿ, ಉನ್ಮಾದ, ನಿದ್ರಾರೋಗ, ಭಯ, ಭಾವೋದ್ವೇಗ, ಅದುಮಿಟ್ಟುಕೊಂಡ ಬಯಕೆಗಳು ಸ್ಫುಟಗೊಳ್ಳುವುದು, ಒಂದು ಥರದ ಉಡಾಫೆ ಸ್ವಭಾವ, ಬೋಳೆ ಸ್ವಭಾವ ಅಂತ ಕೂಡ ಕರಿತೀವಿ, ಚಿತ್ತವಿಕಾರ, ಭಾವನಾತ್ಮಕ ವಂಚಕತೆ, ಇಂತಹ ಮಾನಸಿಕ ಸ್ಥಿತಿಯಲ್ಲಿರುವವರು ಅಪರಾಧ ಕೃತ್ಯದಲ್ಲಿ ತೊಡಗುವ ಸಾಧ್ಯತೆಗಳಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. 4ನೇದಾಗಿ ಆರ್ಥಿಕ ಅಂಶಗಳು. ವಿದ್ಯಾರ್ಥಿ ಮಿತ್ರರೇ, ನಿಮಗೀಗಾಗಲೇ ಸಾಕಷ್ಟು ಇವುಗಳ ಬಗ್ಗೆ ತಿಳಿದಿದೆ. ಎಲ್ಲಿ ಅಪರಾಧಗಳು ಹೆಚ್ಚಾಗ್ತವೆ ಅಂತಂದರೆ, ಯಾವಾಗ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ವೋ, ದುಡ್ಡು ನಮಗೆ ಅದನ್ನು ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲ್ವೋ, ಆಗ ಅಪರಾಧಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಆರ್ಥಿಕ ಅಂಶಗಳ ಬಗ್ಗೆ ನಾವು ಹೇಳಬೇಕು ಅಂದರೆ, ಬಡತನ, ನಿರುದ್ಯೋಗ, ನಗರೀಕರಣ ಮತ್ತು ಕೈಗಾರೀಕರಣ ಇವೆಲ್ಲವೂ ಕೂಡ ಆರ್ಥಿಕತೆಯನ್ನು ತಂದುಕೊಡ್ತಕ್ಕಂತಹ ಅಥವಾ ಆರ್ಥಿಕತೆಗೆ ಅಡ್ಡಗಾಲಾಗ್ತಕ್ಕಂತಹ ಅಂಶಗಳಾಗಿವೆ. ಬಡತನ, ಪಾವರ್ಟಿ ಈಸ್ ದಿ ಮದರ್ ಆಫ್ ಕ್ರೈಮ್ ಅಂತ ಹೇಳ್ತಾರೆ. ಪಾವರ್ಟಿ ಡಿಮಾರಲೈಸಸ್, ಬಡತನ ಅಪರಾಧದ ತಾಯಿಯಾಗಿದೆ ಅಂತ ಹೇಳ್ತಾ, ಬಡತನ ಅಂತಕ್ಕಂಥದ್ದು ಅನೀತಿವಂತರನ್ನಾಗಿಸುತ್ತದೆ ಎಂಬುದು ತಿಳಿದಂಥ ವಿಚಾರವಾಗಿದೆ. ನಾನಾಗಲೇ ಹೇಳಿದೆ, ಮೂಲಭೂತ ಬೇಡಿಕೆಗಳಾಗಿರ್ತಕ್ಕಂಥ ಆಹಾರ, ಬಟ್ಟೆ, ವಸತಿ ಮುಂತಾದವುಗಳನ್ನು, ಶಿಕ್ಷಣ, ಉದ್ಯೋಗ, ವೈದ್ಯಕೀಯ ಸೌಲಭ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗದೇ ಇದ್ದಾಗ ಅವುಗಳೆಲ್ಲ ಆರ್ಥಿಕ ವ್ಯವಸ್ಥೆ ಮೇಲೆ ಅವಲಂಬಿತವಾಗಿರ್ತವೆ. ಆವಾಗ ನಾವು ಕದಿಯೋದಕ್ಕೆ ಅಥವಾ ಅಪರಾಧ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗಿದೆ. ನಿರುದ್ಯೋಗ, ಒಟ್ಟಿಗೆ ಏನು ತಿನ್ನೋದಕ್ಕೆ ಇರದಿದ್ದಾಗ ಮತ್ತು ಕೆಲಸ ಇಲ್ಲದೇ ಇದ್ದಾಗ, ಹಣ ಇಲ್ಲದೇ ಇದ್ದಾಗ, ಅದೇ ನಿರುದ್ಯೋಗ ಇದ್ದಾಗ, ಕೆಲಸ ಇಲ್ಲದೇ ಇದ್ದರೆ ಹಣ ಇರಲ್ಲ ಅಂದರೆ ನಮಗೆ ಬೇಕಾದಂಥ ಅವಶ್ಯಕ ಪೂರೈಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ನಿರುದ್ಯೋಗಸ್ಥರಾಗಿರ್ತಕ್ಕಂಥವ್ರ ಮೈಂಡ್ ಹೆಂಗಿರುತ್ತಪ್ಪ ಅಂತಂದರೆ, ಅದು ದೆವ್ವಗಳ ಅಥವಾ ಸೈತಾನನ ಕಾರ್ಯಾಗಾರವಾಗಿರುತ್ತೆ. ಅವ್ರು ಒಳ್ಳೆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಖಾಲಿ ಇರಬಾರ್ದು ಮನುಷ್ಯ. ನಾವು ಏನಾದ್ರು ಒಂದು ಕೆಲಸದಲ್ಲಿ ತೊಡಗಿದ್ರೆ ಮಾತ್ರ ನಮ್ಮ ಬುದ್ಧಿ ಸ್ವಾಸ್ಥ್ಯದಲ್ಲಿರ್ತದೆ. ಒಳ್ಳೆಯದು ಕೆಡದು ಯಾವುದು ಅಂತಕ್ಕಂಥದ್ದು ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನ ಮಾಡ್ತೀವಿ. ಸೊ ಹೀಗೆ ನಿರುದ್ಯೋಗದಿಂದ ಇರತಕ್ಕಂಥ ಅನೇಕ ಯುವಕ ಯುವತಿಯರು, ಪದವೀಧರರು ಉದ್ಯೋಗಗಳನ್ನು ಪಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥವರು ಕೊಲೆ, ಸುಲಿಗೆ, ಜೇಬುಗಳತನ, ಭಯೋತ್ಪಾದನೆ ಚಟುವಟಿಕೆ ಮುಂತಾದವುಗಳನ್ನು ಮಾಡೋದನ್ನು ನಾವು ನೋಡ್ತೀವಿ. ಬಡತನ ಮತ್ತು ನಿರುದ್ಯೋಗಗಳು ಜೊತೆಗೂಡಿ ಇದ್ದಾಗಲಂತೂ ಸಮಾಜಘಾತಕ ಕೃತ್ಯಗಳ ಪ್ರಮಾಣ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ನಮಗೆ ತಿಳಿದಿರ್ತಕ್ಕಂಥದ್ದು. ಸಮಾಜದ ಮೇಲೆ ಈ ಬಡತನ ಮತ್ತು ನಿರುದ್ಯೋಗಗಳು ಯಾವಾಗಲೂ ನೆಗೆಟಿವ್ ಇಂಪ್ಯಾಕ್ಟನ್ನು, ಸಮಾಜದ ಮೇಲೆ ನೆಗೆಟಿವ್ ಧೋರಣೆಯನ್ನು ಅಥವಾ ಋಣಾತ್ಮಕವಾದಂಥ ಭಾವನೆಯನ್ನು ಬೆಳೆಸಿಕೊಂಡು ಅಪರಾಧದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಇನ್ನು ನಗರೀಕರಣ ಮತ್ತು ಕೈಗಾರಿಕೆಗಳು ಸಾಮಾನ್ಯವಾಗಿ ನಗರೀಕರಣದಲ್ಲಿ ನಗರಗಳ ಪ್ರದೇಶದಲ್ಲಿ ಉಂಟಾಗ್ತವೆ. ಆದ್ದರಿಂದ ಅನೇಕ ಜನ ಹಳ್ಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಕ್ಕಂಥವರು ನಗರ ಪ್ರದೇಶಗಳಲ್ಲಿ ಬರ್ತಾರೆ. ಅವರು ನಗರದ ಮುಖ್ಯ ಸ್ಥಳಗಳಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೋ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ.
ನಿರ್ಗತಿಕತನ ಅಥವಾ ಬಡತನ ಇವುಗಳಿಂದ ತಾವು ಕಟ್ಕೊಳ್ತಕ್ಕಂಥ ಮನೆ ಮುಂತಾದ ಗುಡಿಸಲುಗಳು ಇವೆಲ್ಲ ಒಂದು ರೀತಿಯಾದಂಥ ಅವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತವೆ. ಹಾಗಾಗಿ ಅವರು ಅವರು ಅಲ್ಲಿ ಏನನ್ನ ಕಟ್ತಾರೆ ಅಂತಂದರೆ ನಗರ ಪ್ರದೇಶಗಳು ಇಂದ ನಗರ ಪ್ರದೇಶಕ್ಕೆ ಬಂದಂಥ ವ್ಯಕ್ತಿಗಳು ಜನದಟ್ಟಣೆಯಿಂದ ಕೂಡಿ ಒಂದು ಪ್ರದೇಶದಲ್ಲಿ ಸ್ಲಮ್ ಏರಿಯಾ ಆದಂತಾಗುತ್ತೆ, ಕೊಳಚೆ ಪ್ರದೇಶ ಆದಂತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರಿಗೆ ಮನಸ್ಸಿಗೆ ಒಂಥರ ಆಗುತ್ತೆ. ನಗರದಲ್ಲಿ ಆಕರ್ಷಣೀಯವಾದಂಥ ಸ್ಥಳಗಳನ್ನು, ಸಿನಿಮಾ ಮಂದಿರಗಳನ್ನು, ಬಾರ್ಗಳನ್ನು, ಕ್ಲಬ್ಗಳನ್ನು, ಕ್ಯಾಬ್ರೆ ನೃತ್ಯಗಳನ್ನು, ಇಂಥವುಗಳನ್ನು, ಜೂಜುಕಟ್ಟೆ, ವೇಶ್ಯಾಗೃಹ ಮುಂತಾದವುಗಳನ್ನು ನೋಡಿ ಇವರಿಗೆ ಒಂದು ರೀತಿಯಂಥ ಮನಸ್ಸು ತಡೀಲಾರದೆ ಅವುಗಳ ಚಟಕ್ಕೆ ಬೀಳ್ತಕ್ಕಂಥದ್ದನ್ನು ನೋಡಿಕೊಂಡು ಎಲ್ಲಿ ಜನಸಂದಣಿ ಇರುತ್ತೋ ಅಲ್ಲಿ ತಮ್ಮ ಕೈಚಳಕವನ್ನು, ಅಪರಾಧಗಳನ್ನು ತೋರಿಸೋದಕ್ಕೆ ಪ್ರಯತ್ನಿಸ್ತಾರೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಹಾಗೆಯೇ ಸಾಮಾಜಿಕ ಅಂಶಗಳ ಬಗ್ಗೆ ನಾವು ಒಂದೆರಡು ಸೆಕೆಂಡಲ್ಲಿ ತಿಳ್ಕೊಳ್ಳೋಣ. ಮುಂದಿರ್ತಕ್ಕಂಥ ಇನ್ನೂ ಉಳಿದಂಥವುಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಸಾಮಾಜಿಕ ಅಂಶಗಳು, ಸಮಾಜದಲ್ಲಿ ಕುಟುಂಬ ಮುಂತಾದವುಗಳು ಇರ್ತವೆ. ಅನೇಕ ಕುಟುಂಬಗಳು ಭಗ್ನಗೊಳ್ತವೆ. ಅದಕ್ಕೆ ಕಾರಣ ಏನಂದರೆ ಅನೈತಿಕ ಚಟುವಟಿಕೆಗಳು. ಸಮಾಜದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ನಮಗೆ ಸಂತೋಷ ತರದೇ ಇರತಕ್ಕಂಥ ಸಂಗತಿಗಳು ಬೆಳೀತಾ ಇರ್ತವೆ. ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಾ ಇರ್ತದೆ. ಈ ದಾಂಪತ್ಯದ ವಿರಸ ಅಥವಾ ಸಾಮಾಜಿಕ ವಿಘಟನೆಯಿಂದ ನಾವು ಅಪರಾಧಗಳನ್ನು ಕೈಗೊಳ್ಳೋದಕ್ಕೆ ಮುಂಚೂಣಿಯಲ್ಲಿರುತ್ತೇವೆ ಎನ್ನುವುದಾಗಿ ಅಭಿಪ್ರಾಯಪಡ್ತಾರೆ ಬರ್ಟ್ ಎಂತಕ್ಕಂಥ ಸಮಾಜ ವಿಜ್ಞಾನಿ. ಈಗಲೂ ಕೂಡ ಸಾಮಾಜಿಕ ಅಂಶಗಳಾಗಿರ್ತಕ್ಕಂಥ ಬಾಲ್ಯ ವಿವಾಹ, ಒತ್ತಾಯದ ವಿವಾಹ, ಬಹುಪತ್ನಿತ್ವ, ವರದಕ್ಷಿಣೆ ಅಂತಹ ಆಚರಣೆಗಳು ಪತಿ ಪತ್ನಿಯರ ಮಧ್ಯೆ ವಿರಸವನ್ನು ಸೃಷ್ಟಿಸ್ತವೆ. ತತ್ಪರಿಣಾಮವಾಗಿ ಅಪರಾಧಗಳು ಹೆಚ್ಚುತ್ತಿವೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಬಾಲ್ಯದಲ್ಲಿಯೇ ವಿವಾಹ ಮಾಡಿಕೊಂಡಿರ್ತಕ್ಕಂಥ ಕನ್ಯೆಯೊಬ್ಬಳು ಚಿಕ್ಕ ಪ್ರಾಯದಲ್ಲಿಯೇ ವಿಧವೆಯಾದ ಅಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರು ಲೈಂಗಿಕ ಅವ್ಯವಹಾರಗಳಲ್ಲಿ ತೊಡಗ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಎಲ್ಲರೂ ಹಾಗೇ ಇರಲ್ಲ, ಕೆಲವರು ಆ ಸಾಧ್ಯತೆಯನ್ನು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಪತಿ ಪತ್ನಿಯರ ಮಧ್ಯೆ ವಿರಸ ಉಂಟಾದಾಗ, ಸಮಾಜದಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಈ ಪತಿ ಪತ್ನಿಯರ ಸಂಬಂಧ ಇರುವಾಗ ಅವರು ಬೇರೆ ಹೆಣ್ಣುಗಳ ಬೇಡಿಕೆಯನ್ನು ಅರಸುತ್ತಾ ಹೋಗ್ತಾರೆ. ತಮ್ಮ ಲೈಂಗಿಕ ತೃಪ್ತಿಗಾಗಿ ವಾಮ ಮಾರ್ಗ ಹಿಡಿತಾರೆ ಹಾಗೂ ಅನೇಕ ಕೆಟ್ಟ ಆಚರಣೆಗಳನ್ನು ಮಾಡ್ತಾರೆ. ತಮ್ಮ ಪ್ರೇಯಸಿಗೋಸ್ಕರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳವು ಮಾಡಿಕೊಂಡು ಕೊಡ್ತಕ್ಕಂಥದ್ದು. ಮನೆಯಲ್ಲೇ ಕಣತಾಲ ಮಾಡಿದರೆ ಬೇರೆಯವರ ಪರ್ಸನ ಕಳೆದು ತನ್ನ ಪ್ರೇಯಸಿಗಾಗಿ ಕೊಡಬೇಕಾದಂತಹ ಪ್ರೀತಿಯ ಕಾಣಿಕೆಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಅದೇ ಸಾಮಾಜಿಕ ಅಂಶಗಳ ಬಗ್ಗೆ ಮತ್ತೊಂದು ಹೇಳಬೇಕು ಅಂತಂದರೆ, ವರದಕ್ಷಿಣೆಯ ಒಂದು ಪಿಡುಗು. ಸೊಸೆಯಂದರು ಎಷ್ಟು ಹಣವನ್ನು ತಂದುಕೊಟ್ರೂ ಕೂಡ ಅತ್ತೆಯಂದರಿಗೆ ಪ್ರೀತಿ ಆಗಲ್ಲ. ಸೊಸೆಯನ್ನು ಕೊಂಕು ಮಾತಿನಲ್ಲಿ ಛೇಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಕೂಡ ಸೊಸೆಗೆ ಒಂದು ಥರದ ವಿರುದ್ಧ ಮನೋಭಾವ ಬಂದರೆ, ಇವಳು ಹಿಂಗೆ ಮಾಡ್ತಾಳ, ಹಾಗಾದ್ರೆ ನಮ್ಮ ಅತ್ತೆಗೆ ನಾನು ಏನು ಮಾಡ್ಬೋದು ಅಂತ ಹೇಳಿ ಅನೇಕ ಜನ ಸೊಸೆಯರು ಅತ್ತೆಯಂದರಿಗೆ ವಿಷ ಹಾಕಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಗೊತ್ತಿರುವ ವಾತಾವರಣದಲ್ಲಿ ನಾವು ಅಂಥವು ಕೇಸ್ಗಳನ್ನು ನೋಡಿದ್ದೀವಿ. ತನಗೆ ಕೊಡ್ತಕ್ಕಂಥ ತೊಂದರೆಯನ್ನು ಸಹಿಸಲಾರದೆ, ಗಂಡನಿಗೆ ಹೇಳಲಾರದೆ, ಗಂಡನೂ ಕೂಡ ಒಂಥರ ಏನಾಗಿರ್ತಾನೆ, ಈ ಕಡೆಗೆ ತಾಯಿ ಕಡೆಗೂ ಇರೋಕ್ಕಾಗಲ್ಲ ಅಥವಾ ಹೆಂಡತಿ ಕಡೆಗೂ ಇರೋಕ್ಕಾಗಲ್ಲ. ಅವನು ಒಂಥರ ಹುಚ್ಚನಾಗಿ, ಅವನು ಮದ್ಯವ್ಯಸನಿಯಾಗಿ ಎಲ್ಲೋ ಕೂತ್ಕೊಂಡು ಎಷ್ಟೊತ್ತಿಗೋ ಮನೆಗೆ ಬಂದು ಈ ಅತ್ತೆ ಸೊಸೆಯರ ಜಗಳವನ್ನು ನೋಡೋಕ್ಕಾಗದೆ ಅವನು ಕೂಡ ಒಂಥರ ಬೇಜವಾಬ್ದಾರಿತನವನ್ನು ಕಳ್ತ್ಕೊಂಡು ಬಿಟ್ಟಿರ್ತಾನೆ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಇಂಥವರು ಕೊಲೆ ಮಾಡೋದಕ್ಕೂ ಕೂಡ ಹೇಸಲ್ಲ. ಸೊ ವರದಕ್ಷಿಣೆ ತರಲಿಲ್ಲ ಅಂತೇಳಿ ಅತ್ತೆ, ಮೈದುನ ಮುಂತಾದವರು ಸೇರಿಕೊಂಡು ಗಂಡನ ಜೊತೆಗೆ ಅವರು ಕೂಡ ಹೆಣ್ಮಕ್ಳಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ತಾ ಸಾವುಗಳಿಗೆ ಮೊರೆ ಹೋಗುವಂತೆ ಅಥವಾ ಡೈರೆಕ್ಟಾಗಿ ಅವರೇ ಕೊಲ್ಲುವುದಕ್ಕೆ ನೇಣು ಹಾಕ್ತಕ್ಕಂಥದ್ದು ಮುಂತಾದವುಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತು. ಮೈ ಡಿಯರ್ಸ್, ಈ ಎಲ್ಲವುಗಳನ್ನು ತಪ್ಪಿಸ್ಬೇಕು ಅಂತೇಳಿ
ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳು ಕೂಡ ಇದ್ದರೂ ಅವುಗಳನ್ನು, ಹಾಗೆ ಔಪಚಾರಿಕ ನಿಯಮಗಳು ಇದ್ದರೂ ಕೂಡ ಈ ಅಪರಾಧಗಳನ್ನು ನಾವು ತಪ್ಪಿಸೋದಕ್ಕೆ ಆಗಲ್ಲ. ಕಣ್ಣೆದುರಿಗೆ ಅವು ಕಾಣದೇ ಇದ್ದರೂ ಕೂಡ ಅನೇರವಾಗಿ ನಮ್ಮ ಮುಂದೆ ಬೆಳಕಿಗೆ ಬರ್ತವೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ಮುಂದಿನ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಶುಭ ದಿನ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.